ಗೈಸ್ ಇಲ್ಲಿ ನೋಡಿ ಲವರ್ ಬಾಯ್. ಅಯ್ಯೋ ಚೇಂಜ್ ಆಗೋಯ್ತು ನನ್ನ ಜೀವನ, ಲವ್ ಆಗೋಯ್ತಲ್ಲ, ಲಡ್ಡು ಒಂದು ಬಾಯಿಗೆ ಬಿಟ್ಟು ನಂಬಕ್ಕಾಗ್ತಿಲ್ಲ. ಅಯ್ಯೋ ಅಲ್ಲಿ ನೋಡು ವ್ಲಾಗರ್ಸು. ಏನ್ರಿ ವ್ಲಾಗರ್ಸ್ ಹಿಂಗೆ ಅಲ್ಲ, ಎಲ್ಲ ಕಡೆ ವ್ಲಾಗರ್ಸ್ ಗೈಸ್, ಹೊಸ ವ್ಲಾಗರ್ಸ್. ಅದೇ ಎಲ್ಲ ಕಡೆ ವ್ಲಾಗರ್ಸ್ ಆಗ್ಬಿಟ್ಟಿದ್ದಾರೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವ್ಲಾಗು ಮಧ್ಯಾಹ್ನ ಅರ್ಜುನ್ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗ್ ಅರ್ಜುನ್ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಒಂದು ಪ್ರಮೋಷನ್ಗೆ ನಾನು ಶೂಟ್ ಮಾಡ್ತಾ ಇದ್ದೆ ಆ್ಯಂಡ್ ಹಂಗೆ ಶೂಟ್ ಮಾಡಿಕೊಂಡು ಇವನು ಹೆಲ್ಪ್ ಬೇಕಿತ್ತು ನನಗೆ. ಸೊ ಅದಕ್ಕೋಸ್ಕರ ಇವಾಗ ಮನೆಗೆ ಬಂದಿದ್ದೆ. ಆ್ಯಂಡ್ ನೋಡಿ ಗೈಸ್, ಅರ್ಜುನ್ ಕೂತ್ಕೊಂಡು ನನ್ನ ವ್ಲಾಗ್ ನೋಡ್ತಾ ಇದ್ದಾನೆ. ನೀನು ಫಿನಿಷ್ ಮಾಡಿಬಿಡಪ್ಪ, ನೀನು ಫಿನಿಷ್ ಮಾಡಿದ್ಮೇಲೆ ಮಾತಾಡ್ತೀನಿ, ನೀನು ಆರಾಮಾಗಿ ಮುಗಿಸು ನೋಡಯ್ಯ. ಗೈಸ್ ಅವ್ನು ಯಾವಾಗಲೂ ಹೇಳ್ತಾನೆ ನನ್ನ ವ್ಲಾಗ್ನ ಅವನು 2x ಅಲ್ಲಿ ಹಾಕೊಂಡು ನೋಡ್ತಾನಂತೆ, ಅವಾಗ ನಂದು ವಾಯ್ಸು ಡೊನಾಲ್ಡ್ ಡಕ್ ಥರ ಕೇಳಿಸುತ್ತಂತೆ. ಸೊ ಅದಕ್ಕೆ ಇವಾಗ ಕುತ್ಕೊಂಡು ನೋಡಿ ಮುಗಿಸ್ತಾ ಇದ್ದಾನೆ. ಆ್ಯಂಡ್ ಅವನು ಮುಗಿಸಿದ ಮೇಲೆ ನಾವು ಒಂದು ಸ್ವಲ್ಪ ಪ್ರಮೋಷನ್ ಶೂಟ್ ಮಾಡಬೇಕು. ಆ್ಯಂಡ್ ಹಾಗೆ ಯಾರೋ ಕಾಮೆಂಟ್ ಮಾಡಿದ್ರು ವ್ಲಾಗಿಂಗಿಗೆ ಮೋಟಿವೇಶನ್ ಏನು ಹೇಳಿ ಬ್ರೋ ಹಂಗೆ ಹಿಂಗೆ ಅಂತಲ್ಲ. ಮೋಟಿವೇಶನ್ ಏನಿಲ್ಲ. ಆ್ಯಂಡ್ ಅರ್ಜುನ್ನು ಕೂಡ ವ್ಲಾಗಿಂಗ್ ಏನೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಸೊ ಅವನಿಗೆ ಒಂದು ಫ್ಯೂ ಸಜೆಷನ್ಸ್ ಇದೆ, ಬಿಕಾಸ್ ಅವನು ಕೇಳ್ತಿದ್ದ. ಸೊ ಅದು ರಿಲೇಟೆಡ್ ಒಂಚೂರು ಮಾತಾಡಿಕೊಂಡು ಹಾಗೆ ಡೇ ಸ್ಟಾರ್ಟ್ ಮಾಡಿಕೊಂಡು, ಇವತ್ತು ವರುಣ್ ಜಿಮ್ಮಲ್ಲಿ ಸಿಗ್ತಾನೆ. ಸೊ ವರುಣ್ನ ಮೀಟ್ ಮಾಡಿ ಆ್ಯಂಡ್ ಆಮೇಲೆ ಮನೆಗೆ ಹೋಗಿ ನನ್ನ ಡೇ ಹೆಂಗೆ ಹೋಗುತ್ತೆ, ನನ್ನ ಕಂಪ್ಲೀಟ್ ಡೇ ನೋಡೋಣ. ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಅದನ್ನು ಹೇಳ್ತಾ ವಿ ಆರ್ ಸ್ಟಾರ್ಟಿಂಗ್ ದ ವ್ಲಾಗ್. ಗೈಸ್, ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಪ್ರೊಸೀಜರ್ ನಂದು ಅಗಾರೋ ಅವರ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ ಮಷೀನಲ್ಲಿ ನನ್ನ ಎಗ್ಸು ಮತ್ತು ನನ್ನ ಫೈಬರ್ಸ್ ಎಲ್ಲ ಹಾಕಿ ನೀಟಾಗೆ ಒಂದು ರೌಂಡು ಬಾಯ್ಲ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ತಿನ್ನೋ ಟೈಮ್. ಸೊ ನಿಮ್ಗೆ ಯಾವಾಗಾದರೂ ಈ ಪ್ರಾಡಕ್ಟ್ ಬೇಕಿರೋ ಇಟ್ ಇಸ್ ವೆರಿ ಹೆಲ್ಪ್ಫುಲ್, ದಯವಿಟ್ಟು ಗೆಟ್ ಇಟ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಚೆನ್ನಾಗಿತ್ತು ಹೋಗ್ಲಿ ವ್ಲಾಗು. ವೆರಿ ನೈಸ್. ಹಾಂ ವೆರಿ ನೈಸ್. ಹೌದು, ನೀನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅನ್ಕೊತಿದ್ದಲ್ಲ, ಯಾವ ಥರ ವ್ಲಾಗ್ ಮಾಡೋಕ್ಕೆ ನಿಂಗೆ ಪ್ಲ್ಯಾನ್ ಇದೆ ಆ್ಯಂಡ್ ವಾಟ್ ಇಸ್ ಯುವರ್ ಪ್ಲ್ಯಾನ್? ನಾನು ಇನ್ನೂ ಯೋಚಿಸ್ತಾ ಇದ್ದೀನಿ, ಬಟ್ ನೋಡೋಣ. ಐ ಥಾಟ್ ಆಫ್ ಡೂಯಿಂಗ್ ಮಿನಿ ವ್ಲಾಗ್ಸ್, ಬಟ್ ನಂಗೆ ಅನಿಸುತ್ತೆ ಅದು ಒಳ್ಳೆ ಐಡಿಯಾ ಅಲ್ಲ. ಸೊ ಮಿನಿ ವ್ಲಾಗ್ಸ್ ನೀನು ಮಾಡೋಂಗೇನೋ ಮಾಡ್ಬೋದು ನೋಡಿ. ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಹೆಂಗೆ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು, ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕ್ಬೋದು. ಸೇಮ್ ಕ್ಲಿಪ್ ನೀನು ಹಾಕ್ಕೊಂಡು ನಿನ್ನ ಫ್ಲೋ ಹೆಂಗೆ ಹೋಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಲಾಂಗ್ ಟರ್ಮ್, ಐ ಮೀನ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ನನಗೆ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಯಾವತ್ತೂ ಅದು ಒಂದು ಯಾವತ್ತೂ ಕ್ಲಿಕ್ ಆಗಿಲ್ಲ. ನಂಗೆ ಯಾವತ್ತೂ ನೀನು ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಿದ್ಯಾ ಅಂತ ಕ್ಲಿಕ್ ಏನೋ ಒಂದು ಏನು ಮಾಡಿ ನಾನು ಬೇಸಿಕ್ಲಿ ನಾನು ಜಾಸ್ತಿ ಬೈಕ್ ಓಡಿಸೋವಾಗ ಇಲ್ಲಾಂದ್ರೆ ಏನೋ ಒಂದು ನಾನು ಸುಮ್ಮನೆ ಇದು ವಿಡಿಯೋಸು ಫೋಟೋಸು ಏನಾಗ್ತಾ ಇದ್ರು ಅದು ಜಾಸ್ತಿ ಕ್ಲಿಕ್ ಆಗ್ತಾ ಇರಲಿಲ್ಲ. ಸೊ ಇನ್ಸ್ಟಾಗ್ರಾಮ್ ನಾನು ಜಾಸ್ತಿ ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ವಿತ್ ಇನ್ಸ್ಟಾಗ್ರಾಮ್. ಪ್ರಾಬಬ್ಲಿ ಚೂರು ತಿಂಗಳಾದಮೇಲೆ ಮೇ ಬಿ ಐ ಮೈಟ್ ಸ್ಟಾರ್ಟ್ ವಿತ್ ಇನ್ಸ್ಟಾಗ್ರಾಮ್. ಬಟ್ ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಿಮ್ಗೇನು ಅನ್ಸುತ್ತೆ? ನನಗೇನು ಅನಿಸುತ್ತೆ ಅಂದರೆ ಗೈಸ್, ಆ್ಯಕ್ಚುಲಿ ಅರ್ಜುನ್ ಮಾಡ್ಬೋದು, ಬಿಕಾಸ್ ಅವನು ನನ್ನ ವ್ಲಾಗಲ್ಲಿ ಅಂದರೆ ನನ್ನ ವೀಡಿಯೋಸು ಕೆಲವು ಸತಿ ಅವ್ನಿಗೆ ಕೊಟ್ಬಿಟ್ಟು ಅರ್ಜುನ್ ಇವಾಗ ಇಲ್ಲಿಂದ ನೀನು ವ್ಲಾಗ್ ಮಾಡ್ಕೊಂಡು ಹೋಗು ಅಂದ್ಬಿಟ್ಟು ಏನಾದ್ರು ಚಾಲೆಂಜ್ ವೀಡಿಯೋ ಎಲ್ಲ ಮಾಡ್ತಿರ್ತೀವಲ್ಲ, ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾನೆ. ಆ್ಯಂಡ್ ಅವನು ಕ್ಯಾಮ್ರಾದಲ್ಲಿ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾನಲ್ಲ ಗೈಸ್, ನನಗೆ ಅದು ಪರ್ಸ್ನಲಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅವನಿಗೆ ಪುಷ್ ಮಾಡಿ ನೋಡು ಮಾಡೋಂಗಿರೋ ಮಾಡು ಅಂತ ಹೇಳಿದೆ. ಅದಾದಮೇಲೆ ಅರ್ಜುನ್ಗೆ ಆಲ್ಸೋ ಮುಂದೆ ಇನ್ನು ಫ್ಯೂಚರ್ ಪ್ಲ್ಯಾನ್ಸ್ ಹಂಗೆ ಹಿಂಗೆ ಎಲ್ಲ ಏನೇನೋ ಸ್ವಲ್ಪ ಇದೆ. ಸೊ ಅದೆಲ್ಲನೂ ರಿಲೇಟ್ ಮಾಡಿಕೊಂಡ್ರೆ ಅವನು ಆ್ಯಕ್ಚುಲಿ ವ್ಲಾಗಿಂಗ್ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಅಗೇನ್ ಮನೇಲಿ ಅವ್ರ ಅಮ್ಮ ಜೊತೆ ಎಲ್ಲ, ಅವ್ರ ಅಮ್ಮನೂ ಎಲ್ಲ ತುಂಬ ಫನ್ನು, ಅವ್ರ ಅಮ್ಮ ಅಕ್ಕ ಎಲ್ಲ. ಸೊ ಅವ್ರ ಜೊತೆ ಎಲ್ಲ ಮಾಡಿದ್ರು ಚೆನ್ನಾಗಿ ಓಡುತ್ತೆ ಅಂತ ನನಗನ್ಸುತ್ತೆ. ಬಟ್ ನೋಡೋಣ. ಬಟ್ ಏನಂದರೆ ಮಾಡಿದ್ರೆ ಮಚ್ಚ ಒಂದು ಕನ್ಸಿಸ್ಟೆಂಟ್ ಆಗಿರೋ ನಂತರ ಹಾಳಾಗ್ಬೇಡ. ನಂತರ ಗೈಸ್, ನಾನು ಮಂಟಿನ ಕೆಲಸ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು ಎಲ್ಲ. ಏನೋ ಒಂದು ಡಮ್ಮಿ ವಿಡಿಯೋ, ಸುಮ್ಮನೆ ಫಿಲ್ಲರ್ ಕಾಂಟೆಂಟ್ ಹಾಕೋದು ಗೈಸ್. ಆಲ್ಮೋಸ್ಟ್ 35K ಮಿನಿಮಮ್ ಆನ್ ಡಾಟ್ 35K ವ್ಯೂಸ್ ಹೋಗ್ತಾನೆ ಇತ್ತು. ಬಟ್ ದೆನ್ ಲೇಟರ್ ಅದೇ ನನ್ನದೇ ಓನ್ ಮಿಸ್ಟೇಕಿಂದ ನಾನು ನೀಟಾಗಿ ಮಾಡ್ಕೊಂಡು ಹೋಗ್ದಿರಾ. ಸೊ ನಮ್ಮಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ಇವಾಗಲೂ ಹೇಳ್ತಾರೆ, ನೀನು ಅವಾಗಲೇ ಮಾಡಿರೋ ಥರ ಮಾಡ್ಕೊಂಡು ಹೋಗಿದ್ದೀವಿ ಕಂಟಿನ್ಯೂಸ್ ಆಗಿ. ಇಷ್ಟೊತ್ತು ಆಲ್ರೆಡಿ ಗೋಲ್ಡನ್ ಬಟನ್ ಎಲ್ಲ ತೊಗೊಂಡ್ಬಿಡ್ತಿದ್ದೆ, 1 ಲಕ್ಷ ಕಂಪ್ಲೀಟ್ ಆಗ್ತಿತ್ತಂತ. ಸೊ ನಾನು ಅದೇ ಅಲ್ಲಿ ಮೇಜರ್ ಮಿಸ್ಟೇಕ್ ಮಾಡಿ. ಸೊ ವ್ಲಾಗಿಂಗಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಗೈಸ್. ಇವಾಗ ಹೆಂಗೋ ಒಂಚೂರು ಫ್ಲೋ ಇಟ್ಕೊಂಡಿದೆ. ನನಗೆ ಇನ್ನೊಂದೇನು ಗೊತ್ತಾ ಮಚ್ಚ, ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ, ಸ್ಟಾಪೇ ಮಾಡಲ್ಲ. ಅದು ಒಂದು ದಿವಸದಲ್ಲಿ ಸ್ಟಾಪ್ ಆಗುತ್ತೆ. ಒಂದು ದಿವಸ ಸ್ಟಾಪ್ ಮಾಡಿದ್ರೆ ಫುಲ್ ಗಾನ್. ನಾನು ಅದಕ್ಕೆ ಒಂದು ಪನಿಷ್ಮೆಂಟ್ ಹೇಳಿದ್ದೀನಿ ಇವನಿಗೆ. ಇವನು ಯಾವಾಗ ವ್ಲಾಗ್ ಒಂದು ದಿವಸ ಮಿಸ್ ಮಾಡ್ತಾನೋ ಹಿ ಶುಡ್ ಟೇಕ್ ಆಲ್ ನಮ್ಮ ಗ್ರೂಪ್ ಇದಾರಲ್ಲ ಎಲ್ಲರಿಗೂ ಆಚೆ ಕರ್ಕೊಂಡು ಹೋಗ್ಬೇಕು. ಹೌದಂತೆ ಗೈಸ್, ನಾನು ಅದಕ್ಕೆ ಹೇಳಿದೆ, ಇನ್ ಕೇಸ್ ಏನಾದ್ರು ಯೂಟ್ಯೂಬ್ ಕ್ವಿಟ್ ಮಾಡೋಕ್ಕೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಆ ಲಾಸ್ಟ್ ದಿವಸ ಅದೆಲ್ಲ ಒಂಚೂರು ಊಟಕ್ಕೆ ಒಂಚೂರು ವಿಷ ಕೊಟ್ಬಿಡ್ತೀನಿ ಅಷ್ಟೇ. ಲಾಸ್ಟ್ ಡೇ ಓವರ್ ಫೈನಲ್. ನೀನು ಏನು ಕೊಟ್ಟರು ನಾನು ತಿನ್ನಲ್ಲ. ಆಯಿತು, ನೋಡ್ತೀನಿ.
ಸೊ ಇದನ್ನೇ ಹೇಳ್ಬಿಟ್ಟು ಅವನಿಗೆ ಮೋಟಿವೇಟ್ ಮಾಡ್ತಿದ್ದೆ, ಸ್ಟಾರ್ಟ್ ಮಾಡು ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಅಂತ. ಬಟ್ ಅದೇ ನನಗೆ ಇನ್ನೊಂದೇನು ಗೊತ್ತಾ, ನಾರ್ಮಲಾಗಿ ಹಂಗೆ ಇರ್ತೀನಲ್ಲ ಆವಾಗ ಅಷ್ಟು ವ್ಲಾಗಿಂಗ್ದು ಯೋಚನೆ ಹೊರಟೋಗಿರುತ್ತೆ. ಬಟ್ ಇವಾಗ ಕೆಲವು ಸತಿ ವರುಣ್ನ ಸಮೀರ್ನೆಲ್ಲ ಮೀಟ್ ಮಾಡ್ತೀನಲ್ಲ ಆ್ಯಂಡ್ ಅವಾಗ ಅವ್ರ ಜೊತೆ ಕಾನ್ವರ್ಸೇಷನ್ಸ್ ಆಗೋದಿರುತ್ತಲ್ಲ, ನನಗೆ ಅದು ಒಂಥರ ಪುಷ್ ಮಾಡುತ್ತೆ ಕೆಲವು ಸತಿ. ಸೊ ಅದೇ ಯೂಶ್ವಲಿ ನಾರ್ಮಲ್ ವ್ಲಾಗ್ ಮಾಡೋರ ಜೊತೆನೇ ಇದ್ರೆ ಗೈಸ್ ಒಂಥರ ಏನೋ ಒಂಥರ ಪುಷ್ ಬರುತ್ತೆ, ಓಕೆ ಮಾಡೋಣ ನಾನು ಅಂತ. ಸೊ ಹಂಗೆ ನೋಡು ಅದನ್ನೇ ಇಟ್ಕೊಂಡು ಹೆಂಗೋ ಸ್ಟಾರ್ಟ್ ಮಾಡಿ. ಏನಾದರೂ ಕಂಟೆಂಟು ಇಲ್ಲಾಂದರೆ ಹೆಂಗೆ ವಾಟ್ ಕೈಂಡ್ ಆಫ್ ಕಂಟೆಂಟ್ ನಿಮ್ಗೆ ಇಷ್ಟಪಡ್ತೀರಾ ಅಂತ ನೀವು ಹೇಳಿದ್ರೆ ನಾನು ಯೋಚಿಸ್ತೀನಿ, ಕಮೆಂಟಲ್ಲಿ ಹಾಕಿ. ಅದೇ ಏನಾಗುತ್ತೋ ಅದು ಟ್ರೈ ಮಾಡು. ಸೊ ಜಾಸ್ತಿ ತಲೆಗೆ ಹಾಕಲ್ಲ. ಸೊ ಇದನ್ನು ಹೇಳ್ತಾ ಲೆಟ್ಸ್ ಕಂಟಿನ್ಯೂ. ಇವಾಗ ಆ ಪ್ರಮೋಷನ್ದು ಶೂಟ್ ಮಾಡ್ಬೇಡ, ದಯವಿಟ್ಟು ಹೆಲ್ಪ್ ಮಾಡಿಬಿಡು ಗೈಸ್. ಇಲ್ಲಿ ನೋಡಿ ಲವರ್ ಬಾಯ್. ಅಯ್ಯೋ ಅಯ್ಯಯ್ಯೋ ಚೇಂಜ್ ಆಗೋಯ್ತು ನನ್ನ ಜೀವನ. ನೆಕ್ಸ್ಟ್ ಲೈನ್ ಹೇಳ. ಕಾರ್ತಿಕ್ ಅಯ್ಯೋ ಲವ್ ಆಗೋಯ್ತಲ್ಲ, ಲಡ್ಡು ಒಂದು ಬಾಯಿಗೆ ಗೊತ್ತು ನಂಬಕ್ಕಾಗ್ತಿಲ್ಲ. ವರುಣ್ಗೆ ಫುಲ್ಲು ಫ್ಯಾನ್ಸ್ ಫ್ರೆಂಡ್ಸು. ಸರಿಯಪ್ಪ ಫ್ರೆಂಡ್ಸ್, ಓಕೆ ಫೈನ್. ಸಿಂಗರ್ ಅಂತ ಕಾಮೆಂಟಲ್ಲಿ ಸಿಂಗರ್ಸ್ ಅಂದಿದ್ದೀರಾ? ಸಿಂಗರಾ? ನೀಟಾಗಿ ಲಿರಿಕ್ಸು ಅವ್ರು ಕೇಳಿಸ್ಕೊಬೇಕು. ನೀನು 9% ಅವ್ರು ಮೀಟ್ ನಾನೇನು ಸಿಂಗರಾ, ಇಲ್ಲಾಂದ್ರೆ ರೈಟರಾ, ಇಲ್ಲ ಮ್ಯೂಸಿಕ್ ಡೈರೆಕ್ಟರಾ? ನನಗೆ ಏನು ಬರುತ್ತೋ ಅದು ಆಡ್ತೀನಿ ಗೈಸ್. ಇವಾಗ ಜಸ್ಟು ಜಿಮ್ಮರ್ ಸಾರಿ ಗೈಸ್, ಜಿಮ್ ವರ್ಕೌಟ್ ಅಲ್ಲ, ಲೆಗ್ ವರ್ಕೌಟ್ ಮುಗೀತು. ಲೆಗ್ ವರ್ಕೌಟ್ ಮುಗಿಸ್ಕೊಂಡು ಕುಟ್ಕೊಂಡು ಹೋಗ್ತಾ ಇದೀವಿ. ಆ್ಯಂಡ್ ಇವನಿಗೆ ಲೆಗ್ ವರ್ಕೌಟ್ ಮಾಡಿದಾಗೆಲ್ಲ ಬರುತ್ತೆ. ಅದೇ ಒಂದು ಕಣ್ಣು ನೋಡಿ, ಲೆಗ್ ವರ್ಕೌಟ್ ಮಾಡಿದ್ರೆ ಸಾಕು ಗೈಸ್. ಒಂದು ಬೆಂಚ್ ಹಿಡ್ಕೊತಾನೆ, ಹೋಗ್ಬಿಟ್ಟು ಸ್ಲೀಪ್ ಮಲ್ಕೊಂಡಿರ್ತಾನೆ. ನೆಕ್ಸ್ಟ್ ಇನ್ನೊಬ್ರು ಮುಗಿಸಿದ ತಕ್ಷಣ ಆಮೇಲೆ ವಾಪಸ್ ಕಂಟಿನ್ಯೂ ಮಾಡೋದಿಲ್ಲ. ಮಾಡೋದಿಲ್ಲ ಮತ್ತೆ ಬಾ ಮನೆಗೆ ಕೊಂಡಂತ. ಇಲ್ಲ ಬಟ್ ಇವತ್ತು ಹೆಂಗೋ ಕಂಪ್ಲೀಟ್ ಮಾಡಿದ್ವಿ. ಕಮ್ಮಿ ಮಾಡ್ತೀವಿ ಗೈಸ್. ಬಟ್ ಅಲ್ಲಿ ನೋಡು ವ್ಲಾಗರ್ಸು ಮುಂದೆ ಏನ್ರಿ ವ್ಲಾಗರ್ಸ್ ಹಿಂಗೆ ಅಲ್ಲ, ಎಲ್ಲ ಕಡೆ ವ್ಲಾಗರ್ಸು ಗೈಸ್, ಕ್ರೇಜಿ. ನೀವು ವ್ಲಾಗ್ ಮಾಡ್ತಾ ಇದ್ರಾ? ನಾವು ಅಲ್ಲಿಂದ ನೋಡ್ಕೊಂಬಂದು ಹೆಂಗೆ ವ್ಲಾಗ್ ಅಂತ ಅನ್ಕೊಂಡ್ರಿ. ಅದೇ ಎಲ್ಲ ಕಡೆ ವ್ಲಾಗರ್ಸ್ ಆಗ್ಬಿಟ್ಟಿದ್ದಾರೆ ಗೈಸ್. ವ್ಲಾಗರ್ಸ್ ಮೀಟಿಂಗ್ ವ್ಲಾಗರ್ಸ್. ಆಲ್ ದ ಬೆಸ್ಟ್ ಬ್ರೋ. ಯಪ್ಪ ಗೈಸ್, ಮುಂದೆ ಹೋಗ್ತಾ ಫ್ಯೂಚರಲ್ಲಿ ಹೆಂಗಾಗುತ್ತೆ ನೋಡಿ. ಎಲ್ಲರೂ ಫೋನ್ ಹಿಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಹಂಗಾಗೋಗಿದೆ. ಯಪ್ಪ ಗೈಸ್, ಕಾಲ ಹೆಂಗೆ ಚೇಂಜ್ ಆಗ್ಬಿಟ್ಟಿದಲ್ಲ. ಕ್ರೇಜಿ. ಒಂದು ಕೈಯಲ್ಲಿ ಒಂದು ಫೋನ್ ಇರ್ತಿರ್ಲಿಲ್ಲ, ಇವಾಗ ರೋಡ್ ಫೋನು, ನೆಕ್ಸ್ಟ್ ಮನ್ಪೋನ್ ಕೈಲಿ ಫೋನು. ನೆಕ್ಸ್ಟ್ ಸುಮ್ಮನೆ ಇಟ್ಕೊಳ್ಳೋದು ಬೇಡ, ಏನೋ ಹಂಗೆ ಅಟ್ಯಾಚ್ ಆಗಿ ಹಂಗೆ ಅದೊಂದಿದೆ. ಯಪ್ಪ ಸೋಷಿಯಲ್ ಮೀಡಿಯಾ ಹೆಂಗೆ ಚೇಂಜ್ ಆಗಿಬಿಟ್ಟಿದೆ ಗೈಸ್. ಹಂಗೆ ಬಂದು ಅರ್ಜುನ್ ನನ್ನ ಪಿಕ್ ಮಾಡ್ದ, ನಾವು ಎಳ್ನೀರು ಕುಡಿಯೋಕ್ಕೆ ಬಂದ್ವಿ ಗೈಸ್. ಇನ್ನೇನು ಕ್ಲೋಸ್ ಮಾಡಿ ಅದೆಲ್ಲ ಒದ್ದಿಸ್ಬಿಟ್ಟಿದ್ರು. ಲಾಸ್ಟಲ್ಲಿ ಬಂದು ಇವನು ಎಳ್ನೀರು ಬೇಕೇ ಬೇಕು ಅಂದಿದ್ದಕ್ಕೆ ಹೆಂಗೋ ಬಂದು ಇವಾಗ ಓಪನ್ ಮಾಡಿಸಿ. ಎವ್ರಿ ಡೇ ಎಳ್ನೀರು ಗುರು, ಎವ್ರಿ ಸಿಂಗಲ್ ಡೇ ಎಳ್ನೀರು ಕುಡಿತೇನೆ ವರ್ಕೌಟ್ ಆದಮೇಲೆ. ಮತ್ತೆ ಇಲ್ಲಿ ಬೆಸ್ಟು, ಇಲ್ಲಿ ಚೆನ್ನಾಗಿರುತ್ತೆ ಕಾಯಿ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಇಲ್ಲ. ಇಟ್ಸ್ ಪರ್ಫೆಕ್ಟ್. ಸೊ ನಾನೀಗ ಒಂದು ಪೇಪರ್ ಗಂಜಿ ಹೇಳಿದ್ದೀನಿ, ಬಟ್ ಪೇಪರ್ ಗಂಜಿ ಇಲ್ಲ ಅಂತಂದರು. ಸೊ ಪೇಪರ್ ಗಂಜಿ ಥರ ಏನೋ ಒಂದು ಕೊಡಿ ಅಂತ ಕೇಳಿದ್ದೀನಿ ಗೈಸ್. ಇನ್ನೊಂದಣ್ಣ ಸೇಮು 2 ಗೈಸ್. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಒಂದು ವ್ಲಾಗ್ ಮಾಡೋಣ ಅಂದಾಗೆಲ್ಲ ಈ ಥರ ಏನೋ ಒಂದು ಸರಿ ಬಂದೇ ಬರುತ್ತೆ. ಕೆಳಗಡೆ ಏನೋ ಮಾಡ್ತಾಯಿದ್ದಾರೆ, ಹೆವಿ ಸೌಂಡು. ಯಪ್ಪ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟು ಮೈಕ್ ಯೂಸ್ ಮಾಡ್ತೀನಿ. ಅಟ್ಲೀಸ್ಟ್ ಮೈಕ್ ಇದ್ದರೆ ಏನೋ ಒಂದು ಸ್ವಲ್ಪ ರೆಕಾರ್ಡ್ ಆದರೂ ಮಾಡ್ಬೋದು. ಅಯ್ಯೋ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ, ಬೆಳಗ್ಗೆಯಿಂದ ಇದೆ ಗೈಸ್. ನೆನ್ನೆ ಸಹೋ ಮನೆ ಬಿಟ್ಟಿದ್ದು, ಇವಾಗ ಜಸ್ಟ್ ವಾಪಸ್ ಬಂದಿದ್ದೇನೆ ಗೈಸ್. ಜಸ್ಟ್ ನಾವು ಎಲ್ಲೋಗಿದ್ದೆ ಸಹೋ? ಹ್ಯಾಕಥಾನ್ ಇತ್ತು ನನ್ನ ಕಾಲೇಜಲ್ಲಿ. ಅಂದರೆ ಏನೇನು ಮಾಡ್ಬೇಕು ಹ್ಯಾಕಥಾನ್ ಅಂದರೆ? ಹ್ಯಾಕಥಾನ್ ಅಂದರೆ ಕಾಂಪಿಟೇಷನು. ಏನಾದರೂ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಅವರೇ ಟೈಟಲ್ ಕೊಡ್ತಾರೆ, ಇದು ಬಿಲ್ಡ್ ಮಾಡಿ ಅಂತ. ಅಥವಾ ನಮಗೆ ನಾವೇನಾದರೂ ಬಿಲ್ಡ್ ಮಾಡ್ಬೋದು ಇನ್ನೋವೇಟಿವ್ ಆಗಿ, ಡಿಫ್ರೆಂಟಾಗಿ, ಯುನಿಕಾಗಿ ಏನಾದರೂ ಇರಬೇಕು. ಹೆಂಗಮ್ಮ ಇವೆಲ್ಲ ಕಲ್ತ್ಬಿಟ್ಟ ಚಿಕ್ಕ ವಯಸ್ಸಲ್ಲಿ? ಯಾವುದದು ರವೆ ಉಂಡೆ ಅಂತ ಹೇಳಕ್ ಗೊತ್ತಿರಲಿಲ್ಲ. ರವೆ ಉಂಡೆಗೆ ನೆಟ್ಟಾಗಿ ಹೇಳ್ದಿವ ಆಟ ಆಡ್ಕೊಂಡಿದ್ದ, ಹೆಂಗಾಗ್ಬಿಟ್ಟ.
ನಮ್ಮ ಸಹೋ. ಬಟ್ ನಿದ್ದೆ ಮಾಡಿಲ್ಲ, 2 hours ಅಷ್ಟೇ ಮಲ್ಕೊಂಡಿದ್ದು. ಎಷ್ಟು ಅವರ್ ಇತ್ತು ಟೋಟಲು? ಫುಲ್ ಡೇ ಮಾಡಬೇಕು ಅಂದರೆ 24 hours ಇರುತ್ತಾ ಟೋಟಲು? ಫುಲ್ ಡೇ. ಕ್ರೇಜಿ ಗೈಸ್. ನಾನು ಆ್ಯಕ್ಚುಲಿ ಅನ್ಕೊತಾ ಇದ್ದೆ, ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನೀವೆಲ್ಲ ಬಂದು ಮಾಡ್ತಾನೆ, ಸುಮ್ಮನೆ ಮಾಡ್ತಾರೆ ಕಾಲೇಜವರು ಅಂತ. ಬಟ್ ನಮ್ಮನೇಲೇ ಒಬ್ರು ಇದ್ದಾರೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ಬಟ್ ಇನ್ನೂ ಎಲ್ಲ ಕಲಿಬೇಕು. ಫಸ್ಟ್ ಟೈಮ್ ಯಾವುದು CMR ತಾನೇ ಹೋಗಿದ್ದು? ಇಲ್ಲ, ಸ್ಕೇಲರ್ ಅಂತ ಎಲೆಕ್ಟ್ರಾನಿಕ್ ಸಿಟಿಲಿತ್ತು. ಬಟ್ ಎಲ್ಲಿಗೋ ಗೈಸ್, ಮುಂಚೆ ಒಂದು ಸತಿ ಹೋಗಿದ್ದ. ಬಟ್ ಇವತ್ತು ಈ ಸತಿ ಇವ್ರ ಕಾಲೇಜಲ್ಲೇ ಆರ್ಗನೈಸ್ ಮಾಡಿದ್ರಂತೆ. ಸೊ ನಿನ್ನೆ ಸಹೋ ಮನೆ ಬಿಟ್ಟಿದ್ದು, ಇವಾಗ ಬಂದಿದ್ದಾನೆ ಗೈಸ್ 3 ಗಂಟೆಗೆ. ಸೊ ಎಸ್, ಇವತ್ತು ಇನ್ನೊಂದು ಬೇರೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸಹೋ ಕೊಟ್ಬಿಡಪ್ಪ ಮೈಕು. ಅದು ತುಂಬ ಅದೇ ಏನು ಗ್ರಿಲ್ ಮಾಡ್ತಾ ಇರೋದು? ಹೌದು, ಅತ್ತೆ ಮನೆ ಕೆಳಗಡೆ ಖಾಲಿ ಆಗಿತ್ತಲ್ಲ, ಅದಕ್ಕೆ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸ್ತಾರೆ. ಓ ಅದಕ್ಕ. ಹಳೇದಾಗಿತ್ತು ಅವಾಗಿನ ಟೈಲ್ಸ್. ನಾನೇನು ಅರ್ಧ ನಮ್ಮ ಲೈಫ್ ಹೆಂಗಾಗೋಯ್ತಲ್ಲಮ್ಮ, ನಾವು ಹೋಗ್ಲಿ ಬೋರ್ವೆಲ್ ಕೊರಿತಾರೆ, ಇಲ್ಲ ಏನೋ ಗರ್ಗರ್ ಅನ್ಸೋದು, ಇಲ್ಲ ಕನ್ಸ್ಟ್ರಕ್ಷನ್, ಜಾಸ್ತಿ ಬೋರ್ವೆಲ್ ಬರೀ ಇದಾಗೋಯ್ತು. ಮೈಕ್ ಹಿಡ್ಕೊ ಹೋಗ್ಲಿ. ಎಕ್ಸಾಮ್ ಟೈಮಾಗ ಯಾವಾಗ ಅದು ಬೇಸಿಗೆಲೆ ಅಲ್ಲ ಜಾಸ್ತಿ ಬೋರ್ ಕೊರ್ಸೋದು. ಅದೇನೋ ಒಟ್ಟಿನಲ್ಲಿ ನಮ್ಗೇನೋ ಯಾವುದೋ ಒಳ್ಳೆ ಇದು ಕರ್ಸಿದಂಗೆ. ನಿನಗೆ ಪರವಾಗಿಲ್ಲ, ಓಕೆ. ಹೌದಾ? ನಿನ್ನ ಕೂದಲು ಏನು ಡಿಸೈನ್ ಆಗಿದೆ ಗೊತ್ತಾ? ಮಲ್ಕೊಂಡಿದ್ನಲ್ಲ, ತಲೆ ಸ್ನಾನ ಮಾಡಿರಿಂಗೆ. ಒಟ್ಟಿನಲ್ಲಿ ನೀನು ನಿದ್ದೆ ಮಾಡಿ ಎದ್ದೋಳೋ ಮೂಡ್ಗೋ ನಿನ್ನ ಕೂದಲಿವ ಮಹಾಕಾಳಿ ರೂಪಕ್ಕೂ ಕರೆಕ್ಟಾಗೈತೆ ಹೇಳು. ಸೊ ಎನಿವೆ ಗೈಸ್, ನೆಕ್ಸ್ಟು ಇವತ್ತು ಹಂಗೆ ಇನ್ನೊಂದು ಬೇರೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದನ್ನು ಹೇಳ್ತಾ ಈ ವ್ಲಾಗು, ಇವತ್ತಿನ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವ್ಲಾಗ್ನ. ಆ್ಯಂಡ್ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಹ ಲೈಟ್ ಆನ್ ಮಾಡಿಬಿಡು. ಓಕೆ, ನಾನೇ ಮಾಡ್ತೀನಿ ಬಿಡು. ಓಕೆ, ಥ್ಯಾಂಕ್ ಯು. ಸೊ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ ಗೈಸ್, ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್ 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 ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬಾಯ್ ಬಾಯ್.